ನಮಸ್ಕಾರ. ಬೆಂಗಳೂರು ತಲುಪಿದ ತಕ್ಷಣವೇ RCB ತಂಡಕ್ಕೆ ಸಿಕ್ಕವು ನೋಡಿ 3 ದೊಡ್ಡ ಗುಡ್ ನ್ಯೂಸ್. ಇಲ್ಲಿದೆ ನೋಡಿ ಸಂಪೂರ್ಣವಾದ ಮಾಹಿತಿ. ಸ್ನೇಹಿತರೆ, RCB ಮುಂಬೈ ಇಂಡಿಯನ್ಸ್ ವಿರುದ್ಧ ವಾಂಖೇಡೆ ಮೈದಾನದಲ್ಲಿ ರೋಚಕ ಗೆಲುವು ಕಾಣುವುದರ ಮುಖಾಂತರ ಆಡಿದ 4 ಪಂದ್ಯದಲ್ಲಿ 3 ಪಂದ್ಯ ಗೆದ್ದು ಬಿಗಿದರೆ ಇತ್ತ RCBಗೆ ಮುಂದಿನ ಎದುರಾಳಿ ಆಗಿರುವುದು ಲಕ್ನೌ ಸೂಪರ್ ಜೈಂಟ್ಸ್ ತಂಡ. ರಿಷಬ್ ಪಂತ್ ನಾಯಕತ್ವದ LSG ತಂಡ RCB ತಂಡಕ್ಕೆ ಮುಂದಿನ ಎದುರಾಳಿ ಆದರೆ ಇದು ಏಪ್ರಿಲ್ 15ರಂದು ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ನಡೆಯುತ್ತಿರುವ ಒಂದು ಪಂದ್ಯವಾಗಿದೆ. ಈ ಒಂದು ಪಂದ್ಯಕ್ಕೂ ಮುನ್ನ RCB ತಂಡಕ್ಕೆ 3 ದೊಡ್ಡ ಗುಡ್ ನ್ಯೂಸ್ ಕೂಡ ಇಲ್ಲಿ ಸಿಕ್ಕಿದಂತಲೇ ಹೇಳ್ಬೋದಾಗಿದೆ. ಆದರೆ LSG ವಿರುದ್ಧ ಪಂದ್ಯಕ್ಕೂ ಮುನ್ನ RCB ತಂಡಕ್ಕೆ ಸಿಕ್ಕಿರುವ ಆ 3 ದೊಡ್ಡ ಗುಡ್ ನ್ಯೂಸ್ ಏನು ಎಂಬುದರ ಕಂಪ್ಲೀಟ್ ಆದ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ಸ್ನೇಹಿತರೆ, RCB ಬಲಿಷ್ಠ MI ತಂಡವನ್ನು ಮನೆಸಿ ಆತ್ಮವಿಶ್ವಾಸದಲ್ಲಿದ್ದರೆ RCB ತಂಡಕ್ಕೆ ಮತ್ತೆ 3 ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದಂತಲೇ ಹೇಳ್ಬೋದಾಗಿದೆ. RCB ತಂಡಕ್ಕೆ ಸಿಕ್ಕಿರುವ ಆ 3 ಗುಡ್ ನ್ಯೂಸಲ್ಲಿ ಮೊದಲ ಗುಡ್ ನ್ಯೂಸ್ ಅಂದರೆ ಇನ್ನು ಮುಂಬೈ ಇಂಡಿಯನ್ಸ್ ತಂಡದ ವಿರುದ್ಧ ಆರಂಭಿಕರಾಗಿ RCB ಪರವಾಗಿ ವಿರಾಟ್ ಕೊಹ್ಲಿ ಒಂದು ಒಳ್ಳೆಯ ಇನ್ನಿಂಗ್ಸ್ ಆಡುವ ಮುಖಾಂತರ ಮುಂಬೈ ಬಾಲರ್ಗಳನ್ನು ಬೆರಳಿಸಿದರು. RCB ಪರವಾಗಿ ವಿರಾಟ್ ಕೊಹ್ಲಿ ಅವರು ಸ್ಲೋ ಸ್ಟ್ರೈಕ್ ರೇಟ್ ಹೊಂದಿದ್ದಾರೆ ಅಂತ ಕೂಡ ಸುದ್ದಿಯಾಗಿತ್ತು. ಬಟ್ ಹೀಗಾಗಿ ವಿರಾಟ್ ಕೊಹ್ಲಿ ಈ ಒಂದು ಪಂದ್ಯದ ಬಳಿಕ ಅಂದರೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಬ್ಯಾಟಿಂಗ್ ಆದ ಮೇಲೆ RCB ತಂಡದ ಪರವಾಗಿ 20 ಓವರ್ಗಳ ಕಾಲ ಫೀಲ್ಡಿಂಗ್ಗೆ ಬರಲೇ ಇಲ್ಲ. ಹೀಗಾಗಿ ವಿರಾಟ್ ಕೊಹ್ಲಿ ಅವರಿಗೆ ಜ್ವರದ ಕಾರಣ ಅವರು RCB ತಂಡದ ಪರವಾಗಿ ಫೀಲ್ಡಿಂಗ್ಗೆ ಕನೆಕ್ಟ್ ಇಳಿದಿರಲಿಲ್ಲ. ಹೀಗಾಗಿ ಅವರ ಬದಲಾಗಿ ಜಾಕೋಬ್ ಬೆಥೆಲ್ ಅವರು ಕೂಡ ಇಲ್ಲಿ RCB ತಂಡದ ಫೀಲ್ಡಿಂಗನ್ನು ಕೂಡ ಮುಂದುವರಿಸ್ಕೊಂಡು ಬಂದಿದ್ದರು. ಹೀಗಾಗಿ ವಿರಾಟ್ ಕೊಹ್ಲಿ ಅವರು ಮುಂದಿನ ಪಂದ್ಯ ಆಡ್ತಾರೆ ಇಲ್ವಾ ಅಂತ ಕೂಡ ಅಪ್ಡೇಟ್ ಬಂದಿದ್ದು RCB ತಂಡದ ಪರ ನಾಯಕ ರಜತ್ ಪಾಟಿದಾರ್ ಮತ್ತು ಕೃಣಾಲ್ ಪಾಂಡ್ಯ ಹೇಳಿರುವಂತೆ RCB ತಂಡದ ಪರವಾಗಿ ವಿರಾಟ್ ಕೊಹ್ಲಿ ಅವರು ಮುಂದಿನ ಪಂದ್ಯಕ್ಕೆ ಕನೆಕ್ಟ್ ಇಳಿದಿದ್ದಾರೆ. ಹೀಗಾಗಿ ಯಾರೂ ಕೂಡ ಚಿಂತೆ ಮಾಡುವ ಅಗತ್ಯವಿಲ್ಲ ಅಂತ ಕೂಡ ಹೇಳಿದ್ದಾರೆ. ಬಟ್ RCBಗೆ ವಿರಾಟ್ ಕೊಹ್ಲಿ ಅವರು ಮುಂದಿನ ಪಂದ್ಯ ಆಡೋದೇ ಮೊದಲನೇ ಗುಡ್ ನ್ಯೂಸ್ ಆದರೆ ಇತ್ತ ಎರಡನೇ ಗುಡ್ ನ್ಯೂಸ್ ಏನಪ್ಪ ಅಂದರೆ RCB ತಂಡಕ್ಕೆ ಮತ್ತೆ ಜಾಶ್ ಹಜಲ್ವುಡ್ ಅವರು ಬರುವ ಸಾಧ್ಯತೆ ಕೂಡ ಇದೆ. ಬಟ್ ಎರಡನೇ ಅಂದರೆ ಮುಂಬೈ ವಿರುದ್ಧದ ಪಂದ್ಯಕ್ಕಾಗಿ ಜಾಶ್ ಹಜಲ್ವುಡ್ ಅವರು RCB ತಂಡದಿಂದ ಪ್ಲೇಯಿಂಗ್ 11ನಿಂದ ಮಿಸ್ ಆಗಿದ್ದರು. ಹೀಗಾಗಿ ಎರಡನೇ ಅಂದರೆ LSG ವಿರುದ್ಧ ಪಂದ್ಯಕ್ಕೆ RCB ತಂಡದ ಪರವಾಗಿ ಹಜಲ್ವುಡ್ ಬಂದರೆ RCB ಬಾಲಿಂಗ್ ಮತ್ತಷ್ಟು ಬಲಿಷ್ಠವಾಗಲಿದೆ. ಇಲ್ಲ ಜಾಕೋಬ್ ಡ್ರೈಪಿ ಅವರನ್ನೇ ಕಣಕ್ಕೆ ಇಳಿಸ್ತಾರಂತ ಕಾದು ನೋಡಬೇಕಾಗಿದೆ. ಇನ್ನು ಮೂರನೇ ಗುಡ್ ನ್ಯೂಸ್ ಏನಪ್ಪ ಅಂದರೆ RCB ತಂಡ ಮೊದಲೆರಡು ಪಂದ್ಯದಲ್ಲಿ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ಕಣಕ್ಕೆ ಇಳಿದಿತ್ತು. ತದನಂತರದ ಪಂದ್ಯ RR ವಿರುದ್ಧ ಗುವಾಹಟಿಯಲ್ಲಿ ಕಣಕ್ಕೆ ಇಳಿದಿತ್ತು. ಮತ್ತು 4ನೇ ಪಂದ್ಯದಲ್ಲಿ ಮುಂಬೈ ವಿರುದ್ಧ ವಾಂಖೇಡೆ ಮೈದಾನದಲ್ಲಿ ಕಣಕ್ಕೆ ಇಳಿದರೆ ಇತ್ತ RCB ತಂಡ ತವರಿನಲ್ಲಿ ಮತ್ತೊಂದು ಪಂದ್ಯ ಆಡ್ತಿರೋದು ಇದು RCB ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಆಗಿದೆ. RCB ಮತ್ತು LSG ನಡುವೆ ತವರಿನಲ್ಲಿ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ಪಂದ್ಯ ನಡೆಯುತ್ತಿರೋದು RCB ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದಾಗಿದೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಥ್ಯಾಂಕ್ ಯು.